ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಈ ಹಿಂದೆ ಕರ್ನಾಟಕ TETಗೆ ಸಂಬಂಧಪಟ್ಟಂತ 2014 ಮತ್ತು 2015 ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 2017ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ಗುಂಪನ್ನು ಆರಿಸಬೇಕು. ಯಾರ್ದು ಕರೆಕ್ಟ್ ಇದೆಯೋ ಅದು ಆರಿಸಬೇಕು. ಹೆರೋಡೋಟಸ್ ಬರೆದಿದ್ದು ಅಂದರೆ ಇತಿಹಾಸಕಾರರು ಅವರು ಬರೆದಂಥ ಗ್ರಂಥಗಳು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಯಾವುದು ಸರಿ ಇದೆಯೋ ಆ ಗುಂಪನ್ನು ನಾವಿಲ್ಲಿ ಆರಿಸಬೇಕು. ಹೆರೋಡೋಟಸ್ನ ಮುಂದೆ ಏನು ಕೊಟ್ಟಿದ್ದಾರೆ? ಫೆಲೋಫನಿಸಿಯನ್ ವಾರ್ಸ್, ಸಂತ ಅಗಸ್ಟೈನ್ ಎ ಸ್ಟಡಿ ಆಫ್ ಹಿಸ್ಟ್ರಿ, ಅರ್ನಾಲ್ಡ್ ಟಯನ್ಬಿ ದಾಸ್ ಕ್ಯಾಪಿಟಲ್, ಕಾರ್ಲ್ ಮಾರ್ಕ್ಸ್ ಅಂದು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲಿದು ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂತಂದರೆ ಆಪ್ಷನ್ 2. ಅಂದರೆ ಏನು ಮಾಡಿದ್ದಾರೆ ಇಲ್ಲಿ ಈ ಏನಿದೆ ಹೆರೋಡೋಟಸ್ ಅವನೇನು ಬರ್ತಿದ್ದಾನೆ? ದಿ ಪರ್ಷಿಯನ್ ವಾರ್ಸ್ ಬರ್ತಿದ್ದಾನೆ. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅನ್ನೋದು ಯಾರ್ದು? ಹೆರೋಡೋಟಸ್ನ ಕೃತಿ. ಹಾಗೆ ಸಂತ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಅಂತ ಕೃತಿ ಬರೀತಾನೆ. ಹಾಗೆ ಅರ್ನಾಲ್ಡ್ ಟಯನ್ಬಿ ಅವರು ಏನು ಬರೀತಾರೆ ಅಂತಂದರೆ ಅರ್ನಾಲ್ಡ್ ಟಯನ್ಬಿ ಅವರು ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತೇಳಿ ಒಂದು ಕೃತಿ ಬರೀತಾರೆ. ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್. ಹೀಗೆ ಸರಿಯಾದಂಗೆ ನಾವೇನು ಮಾಡಬೇಕು? ಹೊಂದಾಣಿಕೆ ಮಾಡಬೇಕು. ಇದ್ರ ಬಗ್ಗೆ ಇಲ್ಲಿ ವಿವರಣೆ ಇದೆ, ಡಿಟೇಲ್ ಆಗಿ ನೋಡಿ. ಇಲ್ಲಿ ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಇವ್ರ ಕೃತಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಕಾರ್ಲ್ ಮಾರ್ಕ್ಸ್ ಅವರ ಪ್ರಮುಖ ಕೃತಿ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದಿ ಹೋಲಿ ಫ್ಯಾಮಿಲಿ. ಇವು 3 ಕೃತಿಗಳು ಇವ್ರದ್ದೇ. ಅರ್ನಾಲ್ಡ್ ಟಯನ್ಬಿ ಅವ್ರದ್ದು ಎ ಸ್ಟಡಿ ಆಫ್ ಹಿಸ್ಟ್ರಿ. ಜವಾಹರ್ಲಾಲ್ ನೆಹರು ಅವ್ರದ್ದು ಡಿಸ್ಕವರಿ ಆಫ್ ಇಂಡಿಯಾ, ದಿ ಗ್ಲಿಪ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ಇವು ನೆಹರೂರವರ ಕೃತಿಗಳು. ಇತಿಹಾಸಕಾರರು ಅವರು ಕೊಟ್ಟಂಥ ಪ್ರಮುಖ ಹೇಳಿಕೆ ಮತ್ತು ಅವರ ಕೃತಿಗಳು. ಸಂತ ಅಗಸ್ಟೈನ್ ಏನು ಹೇಳಿದ್ದಾರೆ? ಇತಿಹಾಸವು ದೇವರು ಮತ್ತು ಸೈತಾನ್ ನಡುವಿನ ಸಂಘರ್ಷ ಅಂತೇಳಿ ಹೇಳಿದ್ದಾರೆ. ಅವ್ರ ಕೃತಿ ದಿ ಸಿಟಿ ಆಫ್ ಗಾಡ್. ಥಾಮಸ್ ಕಾರ್ಲೈಲು ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತೇಳಿ ಹೇಳ್ತಾರೆ. ಇವ್ರ ಕೃತಿ ಯಾವುದಪ್ಪ ಅಂತಂದರೆ ಹೀರೋಸ್, ಇಲ್ಲಾಂದ್ರೆ ಹೇಗೆ ಬರಬೇಕಿಲ್ಲ ಹೋಗೈತೆ, ಹೀರೋಸ್ ಆ್ಯಂಡ್ ಹೀರೋ ವರ್ಷಿದ್ ಅಂತೇಳಿ ಇವ್ರದ್ದು ಕೃತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಯಾರು ಇತಿಹಾಸ ಮರೀತಾರೋ ಅವ್ರೇನು ಮಾಡ್ಲಾರ್ಲಕ್ಕಾಗಲ್ಲ, ಇತಿಹಾಸವನ್ನು ಬರೀಲಕ್ಕಾಗಲ್ಲ, ಸೃಷ್ಟಿಸಲಾಗಲ್ಲ ಅಂತೇಳಿ ಹೇಳ್ತಾರೆ. ಇವರು ಕೃತಿಗಳು ಏನದಾವ ಅಂತಂದರೆ ಬಹಿಷ್ಕೃತ ಭಾರತದಲ್ಲಿ ಜಾತಿ ಪದ್ಧತಿ, ರೂಪಾಯಿಯ ಬಿಕ್ಕಟ್ಟು, ಶೂದ್ರರು ಯಾರು, ಅಸ್ಪೃಶ್ಯರು, ಇವು ಮುಂತಾದ ಕೃತಿಗಳು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಜಾನ್ ಬ್ಯೂರಿ ಇತಿಹಾಸವು ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತೇಳಿ ಹೇಳ್ತಾರೆ. ಇವ್ರ ಕೃತಿ ಎ ಹಿಸ್ಟ್ರಿ ಫ್ರೀಡಮ್ ಆಫ್ ಥಾಟ್ ಎಂಬುದು ಇವ್ರದ್ದು ಪ್ರಮುಖ ಕೃತಿಯಾಗಿದೆ. ಈಗ 92ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೊಂದಾಣಿಕೆ ಆಯ್ಕೆ ಯಾವುದು? ಅಂದರೆ ಈಜಿಪ್ಟ್ ನಾಗರಿಕತೆ ಒಂದಕ್ಕೊಂದು ಯಾವ್ದು ಹೊಂದಾಣಿಕೆ ಸರಿ ಇದೆ ಅಂತ ಹೇಳ್ಬೇಕಿಲ್ಲಿ. ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಪಿಕ್, ಮೆಸೊಪೊಟೇಮಿಯಾ ನಾಗರಿಕತೆ ಜಿಗ್ಗುರಾತ್, ಚೀನಾ ನಾಗರಿಕತೆ ತೂಗ ಉದ್ಯಾನ, ಸಿಂಧು ಬಯಲಿನ ನಾಗರಿಕತೆ ಏನಿದೆ ಅವ್ರ ರಾಜ್ಯಗಳು ಮತ್ತು ಅವ್ರ ವಿಶೇಷತೆಗಳ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಈಜಿಪ್ತಿಯನ್ನರು ಏನು ಮಾಡ್ತಾರೆ? ಹೈರೋಗ್ಲಿಪಿಕ್ ಎಂಬ ಚಿತ್ರಲಿಪಿಯನ್ನು ಬಳಸ್ತಾ ಇದ್ರು. ಈಜಿಪ್ತಿಯನ್ನರು ಹೈರೋಗ್ಲಿಪಿಕ್ ಎಂಬ ಚಿತ್ರಲಿಪಿ ಬಳಸ್ತಾ ಇದ್ರು. ಹಾಗಾದರೆ ಇದು ಸರಿ. ಹೈರೋಗ್ಲಿಪ್ ಅಂದರೆ ಏನಂದರೆ ಪವಿತ್ರ ಲಿಪಿ ಅಂತ ಅರ್ಥ. ನೈಲ್ ನದಿಯಲ್ಲಿ ಏನು ಮಾಡ್ತಾಯಿದ್ರು ಇವರು? ಪಾಪಿರಸ್ ಎಂಬ ಜೊಂಡು ಹುಲ್ಲಿನ ಮೇಲೆ ಈ ಬರಹವನ್ನು ಬರಿತಾ ಇದ್ರು. ಮೆಸೊಪೊಟೇಮಿಯವ್ರೇನು ಜಿಗ್ಗುರಾತ್ ಎಂಬ ಎತ್ತರ ದೇವಾಲಯಗಳನ್ನು ಕಟ್ತಾ ಇದ್ರು. ಅವರು ಕೋನ ಲಿಪಿ ಅಂತೇಳಿ ಏನು ಮಾಡ್ತಾಯಿದ್ರು? ಆ ಬರಹವನ್ನು ಬರಿತಾ ಇದ್ರು. ಗಿಲ್ಗಿಮೆಸ್ ಎಂಬುದು ಇವ್ರದ್ದು ಒಂದು ಮಹಾಕಾವ್ಯ ಆಗಿದೆ. ಹೀಗೆ ಏನು ಎ ಮತ್ತು
ಬಿ 2 ಸರಿಯಾಗಿದ್ದಾವೆ. ಅಂದರೆ ಈಜಿಪ್ಟ್ ನಾಗರಿಕತೆ ಇಲ್ಲಿ ಎ ಸರಿ ಇದೆನಾ, ಎ ಬಿ ಮಾತ್ರ ಸರಿ ಇದೆನಾ, ಅಥವಾ ಎ ಬಿ ಸಿ ಸರಿ ಇದೆನಾ, ಎ ಬಿ ಸಿ ಡಿ ಸರಿ ಇದೆನಾ ಅಂದರೆ ಇಲ್ಲಿ ಎ ಮತ್ತು ಬಿ 2 ಮಾತ್ರ ಸರಿ ಇದ್ದಾವೆ. ಅಶೋಕನನ್ನು ದೇವನಾಮ ಪ್ರಿಯ ಅಶೋಕಸ್ ಅಂಥೇಳಿ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಅದು ಮಸ್ಕಿ ಶಾಸನದಲ್ಲಿ, ಅಂದರೆ ರಾಯಚೂರಲ್ಲಿ ಕಂಡುಬರುವಂಥ ಮಸ್ಕಿ ಶಾಸನದಲ್ಲಿ ಅವನನ್ನು ದೇವನಾಮ ಪ್ರಿಯ ಅಶೋಕಸ್ ಅಂತೇಳಿ ಹೇಳಿದ್ದಾರೆ. ಅಶೋಕನಿಗೆ ಏನಂತೀವಿ, ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ. ಇದುವರೆಗೆ ಓದಲಾಗಿರೋ ಮೊತ್ತ ಮೊದಲ ಶಾಸನಗಳನ್ನು ಅಶೋಕನ ಶಾಸನಗಳು ಅಂತ ಗುರುತಿಸಲಾಗಿದೆ. 1897ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಎಂಬ ಅಶೋಕನ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಓದ್ತಾರೆ. 1915ರವರೆಗೆ ಅಶೋಕನ ಎಲ್ಲ ಶಾಸನಗಳು ಅವನ ಹೆಸರು ದೇವನಾಮ ಪ್ರಿಯದರ್ಶಿ ಎಂಬ ಬಿರುದುಗಳು ಮಾತ್ರ ಇದ್ದವು. ಆದರೆ ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಏನು ಮಾಡ್ತಾನೆ, 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಂದು ಶಾಸನವನ್ನು ಪತ್ತೆ ಹಚ್ತಾನೆ. ಅದರಲ್ಲಿ ದೇವನಾಮ ಪ್ರಿಯ ಅಶೋಕಸ್ ಅಂಥೇಳಿ ಆ ಕೃತಿಯಲ್ಲಿ ಕಂಡುಬರ್ತೈತೆ. ಕೆಳಕಂಡ ರಾಜ್ಯವಂಶಗಳ ರಾಜಧಾನಿಗಳನ್ನು ಅನುಕ್ರಮವಾಗಿ ಜೋಡಿಸಿದ ಗುಂಪು, ಅಂದರೆ ಅವರು ರಾಜಧಾನಿಗಳು ಮತ್ತು ರಾಜ್ಯವಂಶಗಳು ಅನುಕ್ರಮವಾಗಿ ಇರಬೇಕು ಅಂಥದ್ದನ್ನು ನಾವು ಏನು ಮಾಡಬೇಕು, ಇಲ್ಲಿ ಆರಿಸಬೇಕು. ರಾಷ್ಟ್ರಕೂಟರು, ಹೊಯ್ಸಳರು, ಗುಪ್ತರು, ಕುಶಾಣರು. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಖೇಟ. ಹೊಯ್ಸಳರದು ಯಾವುದು? ದ್ವಾರ ಸಮುದ್ರ. ಗುಪ್ತರದು ಪಾಟಲಿಪುತ್ರ. ಕುಶಾಣರದು ಪುರುಷಪುರ ಅಂಥೇಳಿ ಬರ್ತೈತೆ. ಇಲ್ಲಿ ಸರಿಯಾದಂಥ ಉತ್ತರ ಫಸ್ಟ್ ರಾಷ್ಟ್ರಕೂಟರ ಎಲ್ಲಿದೆ? 2ರಲ್ಲಿದೆ ಮತ್ತು 2ರಲ್ಲಿದೆ ಮತ್ತು ಎಲ್ಲಿದೆ? 2ರಲ್ಲಿದೆ ಮತ್ತು 4ರಲ್ಲಿದೆ. ಹಾಗೆ ದ್ವಾರ ಸಮುದ್ರ 2ರಲ್ಲಿ 4ರಲ್ಲಿದೆ. ಪುರುಷಪುರ ಇಲ್ಲಿ 3ರಲ್ಲಿದೆ, ಅಂದರೆ 2ರದಾಗ 3ನೇ ಅದರಲ್ಲಿದೆ, ಆದರೆ ಇಲ್ಲಿ 3ನೇದರಲ್ಲಿದೆ, 4ನೇದಲ್ಲಿ. ಅಂದರೆ ಇದು ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 4, ಆಪ್ಷನ್ 4 ಇಲ್ಲಿ ಸರಿಯಾದಂಥ ಉತ್ತರ. ನೋಡ್ರಿ, ಇಲ್ಲಿ ರಾಷ್ಟ್ರಕೂಟರದು ಮಾನ್ಯಖೇಟ, ಹೊಯ್ಸಳದು ದ್ವಾರ ಸಮುದ್ರ, ಗುಪ್ತರದು ಪಾಟಲಿಪುತ್ರ, ಕುಶಾಣರದು ಪುರುಷಪುರ. ಇಲ್ಲಿ ಬೌದ್ಧ ಸಮ್ಮೇಳನಗಳು ನಡೆದಿವೆ. 4 ಬೌದ್ಧ ಸಮ್ಮೇಳನಗಳು. ಅವು ನಡೆದಂಥ ಕಾಲ ಅಂದರೆ ಸ್ಥಳಗಳನ್ನು ಏನು ಮಾಡಬೇಕು, ನಾವು ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಫಸ್ಟ್ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕುಂಡಲಿವನ. ವೈಶಾಲಿ ಪಾಟಲಿಪುತ್ರ ಕುಂಡಲಿವನ ರಾಜಗೃಹ, ಅಥವಾ ರಾಜಗೃಹ ವೈಶಾಲಿ ಕುಂಡಲಿವನ, ಕುಂಡಲಿವನ ರಾಜಗೃಹ ವೈಶಾಲಿ ಪಾಟಲಿಪುತ್ರ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1. ಇದಕ್ಕೆ ನಾವು ರಾ ವೈ ಪಾಕ ಅಂತೇಳಿ ಈ ಕೋಡ್ ನೆನ್ಪಿಟ್ಕೋಬೇಕು. ಅಂದರೆ ಎಲ್ಲಿದು? ಅಂದರೆ ಫಸ್ಟ್ ರಾವೈ ಪಾಕ ಅಂದರೆ ರಾ ವೈ ಪಾ ಕ. ಹಂಗಂದರೆ ರಾ ಅಂದರೆ ರಾಜಗೃಹ, ವೈ ಅಂದರೆ ವೈಶಾಲಿ, ಪಾ ಅಂದರೆ ಪಾಟಲಿಪುತ್ರ, ಆಮೇಲೆ ಕುಂಡಲಿವನ. ಹೀಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1 ಏನಾಗುತ್ತೆ, ಇಲ್ಲಿ ಸರಿಯಾದಂಥ ಉತ್ತರ ಆಗ್ತೈತೆ. ಗಾಂಧಾರ ಕಲಾ ಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತ ಮತ್ತು ಅರೇಬಿಕ್ ಶೈಲಿಯ ಮಿಶ್ರಣವಾಗಿದೆಯಾ ಇದು ಗಾಂಧಾರ ಕಲೆ? ಏನು ಮಾನವ ಸೌಂದರ್ಯದ ಅಭಿವ್ಯಕ್ತಿಯಾಗಿದೆಯಾ? ಇಲ್ಲಿ ಯಾವ ಸರಿಯಾಗಿದೆ? ಏನಾ, ಬಿನಾ? ಎ ಮತ್ತು ಬಿನಾ? ಎ ಮತ್ತು ಬಿ 2 ಸರಿಯಲ್ಲನ ಅಂತೇಳಿ. ಇಲ್ಲಿ ಬಿ ಮಾತ್ರ ಸರಿಯಾಗಿದೆ. ಯಾಕಂದರೆ ಮಾನವ ಸೌಂದರ್ಯ ಅಭಿವ್ಯಕ್ತಿಯಾಗಿದೆ. ಆದರೆ ಇದು ಗಾಂಧಾರ ಕಲೆ ಏನಾಗಿಲ್ಲ, ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಯ ಮಧ್ಯೆ ಇರ್ತೈತೆ. ಭಾರತ ಮತ್ತು ಗ್ರೀಕ್ ಬರಬೇಕಿಲ್ಲ, ಅರೇಬಿಕ್ ಶೈಲಿ ಅಲ್ಲ, ಗ್ರೀಕ್ ಶೈಲಿ. ಅದಕ್ಕೋಸ್ಕರ ಒಂದೇ ಹೇಳಿಕೆ ಏನಾಗುತ್ತೆ, ಇದು ತಪ್ಪಾಗ್ತದೆ. ಇದ್ರ ಬಗ್ಗೆ ಇಲ್ಲಿ ವಿವರಣೆ ಇದೆ ನೋಡಿ. ಗಾಂಧಾರ ಕಲೆ ಕನಿಷ್ಕನು ಮಹಾನ್ ಕಲಾ ಪೋಷಕನಾಗಿದ್ದನು. ಗಾಂಧಾರ ಕಲೆಯ ಪೋಷಕನಿವನು. ಇದನ್ನ ಪ್ರಮುಖ ಕಟ್ಟಡಗಳ ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ, ಮಥುರಾ, ಕನಿಷ್ಕಪುರ, ತಕ್ಷಶಿಲೆಗಳಲ್ಲಿ ಕಂಡುಬರ್ತವೆ. ಕುಶಾಣರ ಅವಧಿಯ ಗಾಂಧಾರ ಕಲೆ ಅಥವಾ ಗ್ರೀಕ್ ಬೌದ್ಧ ಶೈಲಿಯ ಬೆಳವಣಿಗೆ ಏನು ಮಾಡ್ತಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಾಲ ಏನಾಯಿತು, ಉಗಮಿಸಿತು. ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ. ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ರಿಂದ ಇದನ್ನು ಗಾಂಧಾರ ಕಲೆ ಅಂತೇಳಿ ನಾವು ಕರಿತೀವಿ.
ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದವರು ಯಾರು? ಹಸನ್ ನಿಜಾಮಿ, ಉತ್ಪಿ, ಆಲ್ಬೆನೂನಿ, ಅಮೀರ್ ಖುಸ್ರೋ. ಭಾರತದ ಗಿಳಿ ಯಾರಂದರೆ ಅಮೀರ್ ಖುಸ್ರೋ ಏನಂತೀವಿ ನಾವು, ಭಾರತ ಗಿಳಿ ಅಂತೇಳಿ ಕರಿತೀವಿ. ಇವ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಒಂದು ಕೃತಿ ಬರೀತಾನೆ, ಅದೇ ಏನಪ್ಪ ಅಂದರೆ ಭಾರತದ ಗಿಳಿ ಅಂಥೇಳಿ ಅವನಿಗೆ ಅದಕ್ಕೋಸ್ಕರ ಕರಿತೀವಿ. ಅವನು ಬರೆದಂಥ ಕೃತಿಗಳು ಯಾವಪ್ಪ ಅಂದರೆ ಕಿರಾನ್ ಉಲ್ ಫುತು, ಮಿಸ್ ಉಲ್ ಫುತು, ಇವೆಲ್ಲ ಏನು ಅವನು ಬರೆದಂತಹ ಕೃತಿಗಳು. ಪ್ರತಿಪಾದನೆ ಎ. ಅಕ್ಬರ್ನು ರಜಪೂತರನ್ನು ಮನಸಬ್ದಾರನಾಗಿ ನೇಮಕ ಮಾಡಿಕೊಂಡನು. ಅದಕ್ಕೆ ಸಮರ್ಥನೆ ಏನಂದರೆ ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರ್ ತಿಳಿದಿದ್ದನು. ಇಲ್ಲಿ ಎ ಸರಿ, ಆರ್ ತಪ್ಪು, ಆರ್ ಸರಿ, ಎ ತಪ್ಪು, ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎನ ವಿವರಣೆಯಾಗಿದೆ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ವಿವರಣೆಯಲ್ಲ. ಏನಂತ ಅಕ್ಬರ್ ಏನು ಮಾಡಿದನು? ರಜಪೂತರನ್ನು ಮನಸಬ್ದಾರಿ ನೇಮಕವಾಗಿ ಮಾಡಿಕೊಂಡು ಹಾಗೆ ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳನ್ನು ಮಾಡಿದನು ಸಾಮ್ರಾಜ್ಯದ ಬಲವರ್ಧನೆ ಅಗತ್ಯವೆಂದು ಅಕ್ಬರ್ ತಿಳಿದಿದ್ದನು. ಹಾಗಾದರೆ ಇಲ್ಲೇನು ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ವಿವರಣೆಯಾಗಿದೆ. ಅದು ಸರಿಯಲ್ಲ, ಆರ್ ಕರೆಕ್ಟಾಗಿನದೆ ಏನ ಸರಿಯಾದಂತಹ ವಿವರಣೆ ಆಗಿದೆ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದು? ಇಲ್ಲಿ ಆಪ್ಷನ್ 3 ಏನಾಗುತ್ತೆ? ಸರಿ ಉತ್ತರ ಆಗ್ತೈತೆ. ಶೈವರ ಅಜಂತ ಎಂದು ಪ್ರಸಿದ್ಧಿ ಪಡುವಂಥ ದೇವ ಯಾವುದಂದ್ರೆ ಅದು ಲೇಪಾಕ್ಷಿ ದೇವಾಲಯ. ಲೇಪಾಕ್ಷಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಕಂಡುಬರ್ತೈತೆ. ಲೇಪಾಕ್ಷಿ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಬೃಹದಾಕಾರದ ನಂದಿಗ್ರಹ ಇದೆ. ಅದು 16 ಅಡಿ ಎತ್ತರ ಮತ್ತು 27 ಅಡಿ ಇದೆ. ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದವರು ಯಾರು? ಲಾರ್ಡ್ ಕರ್ಜನ್. ಆದರೆ ಅದರ ನಿರ್ದೇಶಕರು ಯಾರಂದರೆ ಕನ್ನಿಂಗ್ಹ್ಯಾಮ್. ಇದರ ಮೊದಲ ನಿರ್ದೇಶಕರು ಕನ್ನಿಂಗ್ಹ್ಯಾಮ್. ಸಾಮಾನ್ಯ ಶಕ 1904ರಲ್ಲಿ ಏನಾಯಿತು? ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ? ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾನೆ. ಇದರ ಮೊದಲ ನಿರ್ದೇಶಕರು ಸರ್ಜನ್ ಮಾರ್ಷಲ್. 1826ರಲ್ಲಿ ಬ್ರಿಟಿಷ್ ಯಾಂತ್ರಿಕ ಚಾರ್ಲ್ಸ್ ಮಾರ್ಷಲ್ ಹರಪ್ನಲ್ಲಿ ಏನು ಮಾಡ್ತಾನೆ? ಕೆಲವು ಇಟ್ಟಿಗೆಗಳನ್ನು ಗುರುತಿಸ್ತಾನೆ. 1861ರಲ್ಲಿ ಪ್ರಕ್ತನ ಇಲಾಖೆ ಏನಾಗುತ್ತೆ? ಸ್ಥಾಪನೆ ಐತೆ. ಇದು ಸ್ಥಾಪನೆ ಆಗಿನ ಮೇಲೆ ಯಾರಪ್ಪ ಅಧ್ಯಕ್ಷರಂತಂದರೆ ನಿರ್ದೇಶಕರಂದರೆ ಕನ್ನಿಂಗ್ಹ್ಯಾಮ್. ಇವನನ್ನು ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕೊಟ್ಟಿರುವ ಭೂಪಟದಲ್ಲಿ ಪೋರ್ಚುಗೀಸ್, ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ಇವರ ಕೇಂದ್ರಗಳನ್ನು, ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಬೇಕು. ಇಲ್ಲಿದೆ ನೋಡಿ ನಕ್ಷೆ. ಇಲ್ಲಿ ಏನು ಮಾಡಬೇಕು ನಾವು? ಇಲ್ಲಿ ಸರಿಯಾದಂಥ ಗುಂಪನ್ನು ನಾವು ಗುರುತಿಸಬೇಕು. ಇಲ್ಲಿ ಅವ್ರ ವ್ಯಾಪಾರಕ್ಕೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಯಾರ್ಯಾರು ಬಂದರೋ ಅವ್ರದ್ದು ಸರಿಯಾದಂಥ ವ್ಯಾಪಾರ ಕೇಂದ್ರಗಳನ್ನು ನಾವಿಲ್ಲಿ ಗುರುತಿಸಬೇಕು. ಇಲ್ಲಿ ಎ ಇದ್ದಲ್ಲಿ ನಾವು ಯಾವ್ದು ಗುರುತಿಸ್ಬೇಕಂದ್ರೆ ಎ ಇದ್ದಲ್ಲಿ ಇಲ್ಲಿ ಯಾವ ಕೊಟ್ಟಿದ್ದಾರೆ ಸ್ಥಳಗಳು ನೋಡ್ರಿ. ಇಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಿದೆ? ಗೋವಾ ಇದೆ. ಡಚ್ಚರ್ದು ನೆದರ್ಲ್ಯಾಂಡು. ಬ್ರಿಟಿಷರ್ದು ಕಲ್ಕತ್ತಾ. ಫ್ರೆಂಚರ್ದು ಏನಿದೆ? ಫ್ರೆಂಚರ್ದೊಂದು ಹುಬ್ಳಿ ಏನೋ ಬರ್ತದೆ. ಅವ್ರದ್ದು ವ್ಯಾಪಾರ ಕೇಂದ್ರಗಳು ಇವೆಲ್ಲ. ದಿವ್, ದಮನ್, ಗೋವಾ, ಸಲ್ಸೆಟ್, ಬೆಸ್ಸಿನ್, ಬೌಲ್, ಬಾಂಬೆ, ಸಾಂತೋಮ್, ಹುಗ್ಲಿ, ಸಿಲೋನ್, ಮಲ್ಕ ಇವೆಲ್ಲ ಪೋರ್ಚುಗೀಸರ ಏನು ವಸಾಹತು ಕೇಂದ್ರಗಳು. ಹಾಗೆ ಡಿ ಯಾರ್ದಪ್ಪ ಅಂದರೆ ಡಿ, ಬಿ, ಎ, ಸಿ ಇವೇನು 4 ಉತ್ತರಗಳು ಸರಿ. ಅಂದರೆ ಒಂದನೇ ಉತ್ತರ ಏನಾಗ್ತದೆ? ಇಲ್ಲಿ ಸರಿಯಾದಂಥ ಉತ್ತರ ಆಗ್ತೈತೆ. ಯಾರು ಬರಬೇಕು? ಫಸ್ಟ್ ಡಚ್ಚರ್ ಬರಬೇಕು. ಆಮೇಲೆ ಇದು ಪ್ರಶ್ನೆ ನಾನು ಒಂದು PDF ತೊಗೊಂಡು ಹೇಳ್ತೀನಿ. ಇದು ಸ್ವಲ್ಪ ಇಲ್ಲಿ PDF ಇಲ್ಲ, ಕ್ವಶನ್ ಸ್ವಲ್ಪ ಜಾಸ್ತಿ ಇಲ್ಲಿ
ಕಟ್ಟಾಗಿ ಹೋಗಿದೆ. ಅದಕ್ಕೆ ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆ ಏನು ಮಾಡ್ತೀನಿ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಹೊಂದಿದವರಲ್ಲ, ಇಲ್ಲಿ ಹೊಂದಿಲ್ಲದರನ್ನ ಹೇಳಬೇಕು. ಬೇಗಂ ಹಜರತ್ ಮಹಲ್ ಇವರು ಹೊಂದಿದ್ದಾರೆ, ಲಕ್ನೋದಲ್ಲಿ ದಂಗೆ ಹೇಳ್ತಾರೆ. ಬಹದ್ದೂರ್ ಶಾ ನಾಗ್ಪುರದಲ್ಲಿ, ನಾನಾ ಸಾಹೇಬ್ ಕೂಡ ನಾಗ್ಪುರದಲ್ಲಿ, ರಾಸ್ ಬಿಹಾರಿ ಬೋಸ್ ಇವರು ಇದಕ್ಕೆ ಸಂಬಂಧ ಪಟ್ಟಿಲ್ಲ ಇವರು. ಹಾಗಾದರೆ ರಾಸ್ ಬಿಹಾರಿ ಬೋಸ್ ಇಲ್ಲಿ ಸರಿಯಾದಂಥ ಉತ್ತರ. ಇಲ್ಲಿ ಎಲ್ಲೆಲ್ಲ ನಾಯಕರೆಲ್ಲ ದಂಗೆ ಎದುರು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬಖ್ತ್ ಖಾನ್ ಏನು ಮಾಡ್ತಾನೆ, ದೆಹಲಿ ದಾಳಿ ಅಂದರೆ ದಂಗೆ ಹೇಳ್ತಾನೆ. ಕಾನ್ಪುರದಲ್ಲಿ ನಾನಾ ಸಾಹೇಬ ಮತ್ತು ತಾತ್ಯ ಟೋಪಿ ಇಬ್ಬರು ಸೇರಿ ಹೇಳ್ತಾರೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಝಾನ್ಸಿ ಎಲ್ಲಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರದಲ್ಲಿ ಕುವರ್ ಸಿಂಗ್ ಇವ್ರೇನು ಮಾಡ್ತಾರೆ, ಎಲ್ಲ ದಂಗೆ ಹೇಳ್ತಾರೆ. ಮತ್ತು ಇಲ್ಲಿ ಮುಂಡ್ರಿಗೆಯಲ್ಲಿ ಭೀಮರಾವ್, ಹಲಗಲಿಯಲ್ಲಿ ಬೇಡರು, ಸುರ್ಪುರದಲ್ಲಿ 4ನೇ ವೆಂಕಟಪ್ಪ ನಾಯಕ, ನರಗುಂದದಲ್ಲಿ ಬಾಬಾ ಸಾಹೇಬ್ ಇವೆಲ್ಲ ನಮ್ಮ ಕರ್ನಾಟಕದವರು. ಇವ್ರೇನು ಮಾಡ್ತಾರೆ, ಇವರು ಕೂಡ ಅದರ ವಿರುದ್ಧ ದಂಗೆ ಹೇಳ್ತಾರೆ. ಈ ಕೆಳಗಿನಲ್ಲಿ ಯಾವುದು ಬ್ರಿಟಿಷ್ ಭಾರತೀಯ ಭೂಖಂಡ ವ್ಯವಸ್ಥೆ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಲಕ್ಷಣ ಅಲ್ಲದೆ ಹೇಳಬೇಕಿಲ್ಲಿ. ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ರಾಜರು ಹೊಂದಿದ್ದಾರೆ, ಇದು ಸರಿ ಇದೆ. ಮತ್ತು ಭೂಮಿ ಒಡೆತನವು ಹಳ್ಳಿಯಲ್ಲಿಯೇ ಉಳಿದಿತ್ತು. ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು, ಇದು ಅವರ ಲಕ್ಷಣ ಅಲ್ಲ. ಸರಿಯಾದ ಉತ್ತರ ಇದೆ, 3ನೇದು ಸರಿ ಉತ್ತರ ಆಗಿರ್ತೈತೆ. ಇದ್ರ ಬಗ್ಗೆ ವಿವರಣೆ ಇಲ್ಲಿ. ಖಾಯಂ ಜಮೀನ್ದಾರ್ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾನೆ. ಮಹಾಲ್ವಾರಿ ಅಂದರೆ ತಾಲೂಕು ಅಂದರ್ಥ. ಇದು RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಏನು ಮಾಡ್ತಾರೆ, ಇದನ್ನು ಪ್ರಯೋಗಿಸ್ತಾರೆ. ರೈತವಾರಿ ಪದ್ಧತಿ 1782ರಲ್ಲಿ ಅಲೆಕ್ಸಾಂಡರ್ ರೀಡ್ ಎಂಬುವನು ಬಹರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾನೆ. ಇಲ್ಲಿಗೆ ಏನು ಮಾಡೋಣ ಅಂದರೆ ಈ ಪ್ರಶ್ನೆಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ 105ರಿಂದ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರೂ ಏನು ಮಾಡಿರಿ ಅಂದರೆ ಓಲ್ಡ್ ಕ್ವಶನ್ ಪೇಪರು ಅನಾಲಿಸಿಸ್ ಮಾಡಿದ್ರೆ ಅದರಿಂದ ಸ್ವಲ್ಪ ನಮಗೆ ಏನಾಗುತ್ತೆ ಅಂದರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂಥೇಳಿ ಗೊತ್ತಾಗ್ತವೆ. ಅದೇ ರೀತಿ ಕ್ವಶನ್ಗಳು ಕೂಡ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.